ಪ್ರತಿದಿನ ಈ ಒಂದು ಬೀಜವನ್ನು ತಿಂದರೆ ಸಾಕು, ಕೂದಲು ಉದುರುವುದು ನಿಲ್ಲುತ್ತದೆ. ಕೂದಲು ಎಷ್ಟು ಇಷ್ಟವೋ ಅದನ್ನು ಬೆಳೆಸುವುದು ಅಷ್ಟೇ ಕಷ್ಟ. ಇದಕ್ಕಾಗಿ ಪ್ರತಿನಿತ್ಯವೂ ವಿವಿಧ ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಪ್ಯಾಕ್ಗಳು, ಸೀರಮ್ಗಳು ಮತ್ತು ಎಣ್ಣೆ ಹೀಗೆ ಒಂದರ ನಂತರ ಮತ್ತೊಂದನ್ನು ಬಳಸಲಾಗುತ್ತದೆ. ಆದರೂ ಕೆಲವು ಬಾರಿ ಯಾವುದೇ ರೀತಿಯ ಫಲಿತಾಂಶ ಸಿಗುವುದಿಲ್ಲ. ಇದಕ್ಕೆ ಕಾರಣವೆಂದರೆ ಕೂದಲಿಗೆ ಒಳಗಿನಿಂದ ಪೋಷಣೆ ಸಿಗಬೇಕಾಗುತ್ತದೆ. ಅಂದರೆ ಮೊದಲು ಬೇರುಗಳಿಗೆ ಅಥವಾ ಕೂದಲಿನ ಬುಡಕ್ಕೆ ಬಲವನ್ನು ಒದಗಿಸಬೇಕು. ಅದಕ್ಕೆ ಸರಿಯಾಗಿ ಪೋಷಣೆಯನ್ನು ನೀಡಬೇಕು. ಆಗ ಮಾತ್ರ ಕೂದಲಿನ ಸಮಸ್ಯೆಗಳು ನಿವಾರಣೆಯಾಗಿ ದಪ್ಪ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ. ಇಲ್ಲದಿದ್ದರೆ ಕೂದಲಿನ ಮೇಲೆ ಎಷ್ಟೇ ಮಾಸ್ಕ್ಗಳು, ಪ್ಯಾಕ್ಗಳು ಅಥವಾ ಸೀರಮ್ಗಳನ್ನು ಹಚ್ಚಿದರೂ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ. ಹಾಗಾದರೆ ಕೂದಲನ್ನು ಪೋಷಿಸಲು ಏನು ಮಾಡಬೇಕು? ಆಹಾರದಲ್ಲಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರವನ್ನು ಹೆಚ್ಚಿಸುವುದರ ಜೊತೆಗೆ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುವ ಆಹಾರವನ್ನು ಸೇವಿಸಬೇಕು. ಹಾಗಾದರೆ ಅಂತಹ ಆಹಾರಗಳು ಯಾವುವು ಎಂಬುದನ್ನು ತಿಳಿಯೋಣ. ಒಮೆಗಾ-3, ಒಮೆಗಾ-6 ಕೊಬ್ಬಿನಾಮ್ಲಗಳು. ಸಾಮಾನ್ಯವಾಗಿ ಒಮೆಗಾ-3 ಮತ್ತು ಒಮೆಗಾ-6 ಕೊಬ್ಬಿನಾಮ್ಲಗಳು ಹಲವು ವಿವಿಧ ಆಹಾರಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೂದಲು ದಪ್ಪವಾಗಿ ಬೆಳೆಯುತ್ತದೆ. ಇದಕ್ಕಾಗಿ ಮಾಂಸಾಹಾರಿಗಳು ತಮ್ಮ ಆಹಾರದಲ್ಲಿ ಸಾಲ್ಮನ್ ಮತ್ತು ಸಾರ್ಡಿನ್ಗಳನ್ನು ಸೇರಿಸಿಕೊಳ್ಳಬೇಕು. ಏಕೆಂದರೆ ಈ ಮೀನುಗಳು ಒಮೆಗಾ-3 ಮತ್ತು ಒಮೆಗಾ-6 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ. ಆದ್ದರಿಂದ ಅವುಗಳನ್ನು ನಿಯಮಿತವಾಗಿ ತಿನ್ನಬೇಕು. ಸಸ್ಯಾಹಾರಿಗಳಿಗೆ ಅಗಸೆ ಬೀಜಗಳು, ಚಿಯಾ ಬೀಜಗಳು ಮತ್ತು ವಾಲ್ನಟ್ಗಳು ಉತ್ತಮ ಮೂಲಗಳಾಗಿವೆ. ಆದರೆ ಅಗಸೆ ಬೀಜಗಳನ್ನು ತಿನ್ನುವ ಮೊದಲು ಅವುಗಳನ್ನು ಪುಡಿ ಮಾಡಿ ತಿನ್ನುವುದು ಬಹಳ ಉತ್ತಮ ಎಂದು ಹೇಳಲಾಗುತ್ತದೆ. ಯಾವ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು? ಪ್ರತಿದಿನ 1 ಚಮಚ ಚಿಯಾ ಬೀಜಗಳು, 1 ಚಮಚ ಅಗಸೆ ಬೀಜಗಳು ಅಥವಾ 7 ವಾಲ್ನಟ್ಗಳನ್ನು ಸೇವಿಸಬೇಕು. ಈ ರೀತಿ ತಪ್ಪದೆ ಮಾಡಿದರೆ ಕೂದಲು 3 ರಿಂದ 6 ತಿಂಗಳ ಒಳಗೆ ದಪ್ಪವಾಗಿ ಬೆಳೆಯುತ್ತದೆ. ಇದು ಕೂದಲು ಉದುರುವಿಕೆಯಲ್ಲಿ 90% ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕೂದಲು ಸೊಂಪಾಗಿ ದಪ್ಪವಾಗಿ ಬೆಳವಣಿಗೆಯಾಗಲು ಅನುವು ಮಾಡಿಕೊಡುತ್ತದೆ. ದುಬಾರಿ ಎಣ್ಣೆಗಳು ಮತ್ತು ಪ್ಯಾಕ್ಗಳನ್ನು ಬಳಸುವ ಬದಲು ಈ ರೀತಿಯ ಆಹಾರವನ್ನು ಸೇವಿಸುವುದು ಕೂದಲು ಆರೋಗ್ಯಕರವಾಗಿ ಬೆಳೆಯಲು ತುಂಬ ಪ್ರಯೋಜನಕಾರಿಯಾಗಿದೆ.